ಸ್ನೇಹಿತರೆ, ಹನ್ನೊಂದು ಕಾಲದಲ್ಲಿ ಭಾರತದ ಬಹುತೇಕ ಪ್ರದೇಶಗಳನ್ನು ಮೊಘಲರು ಆಕ್ರಮಿಸಿಕೊಂಡಿದ್ದರು. ಈ ಶಾಹಿ ಸುಲ್ತಾನರ ದಬ್ಬಾಳಿಕೆಯಿಂದಾಗಿ ಎಷ್ಟೋ ರಾಜರುಗಳು ಅವರ ಕೈಕೆಳಗಿನ ಆಳಾಗಿ ಕೆಲಸ ಮಾಡಬೇಕಾಗಿತ್ತು. ಇವೆಲ್ಲದರ ನಡುವೆ ನಮ್ಮ ಸ್ವದೇಶಿ ಧರ್ಮಗಳು ಅಳಿದು ಹೋಗುತ್ತವೆ ಎಂಬ ಭಯವಿತ್ತು. ಆದರೆ ಮೊಘಲ್ ಸಾಮ್ರಾಟರಿಗೆ ಬಿಸಿ ಮುಟ್ಟಿಸುವ ಹಾಗೆ ಒಂದು ಸಾಮ್ರಾಜ್ಯ ಹುಟ್ಟಿಕೊಂಡಿತ್ತು. ಅದುವೇ ಛತ್ರಪತಿ ಶಿವಾಜಿ ಎನ್ನುವ ಮಹಾನ್ ನಾಯಕನಿಂದ ಹುಟ್ಟಿಕೊಂಡಂತಹ ಮರಾಠ ಸಾಮ್ರಾಜ್ಯ. ಹಿಂದುತ್ವವನ್ನು ಮೆರೆದ ಮರಾಠ ಸಾಮ್ರಾಜ್ಯದಲ್ಲಿ ಮೊದಮೊದಲು ಸೈನಿಕರ ಸಂಖ್ಯೆ ಅಲ್ಪ ಪ್ರಮಾಣದಲ್ಲಿತ್ತು. ಆದರೆ ಇದೇ ಸಾಮ್ರಾಜ್ಯ ಅಂದು ಮೊಘಲ್ ಚಕ್ರವರ್ತಿಗಳ ನಿದ್ದೆಗೆಡಿಸಿತ್ತು. ಶಿವಾಜಿ ಮಹಾರಾಜರ ಚಾಣಾಕ್ಷತನದಿಂದಾಗಿ ಮರಾಠ ಸೇನೆ ಮೊಘಲ್ ಅಧಿಪತ್ಯದ ಒಂದೊಂದು ಪ್ರದೇಶಗಳನ್ನು ವಶಪಡಿಸಿಕೊಂಡಿತ್ತು. ಇದರಿಂದಾಗಿ ಮೊಘಲ್ ಸಾಮ್ರಾಜ್ಯದಲ್ಲಿ ಶಿವಾಜಿ ಮಹಾರಾಜ್ ಎಂಬ ಹೆಸರು ಆಗಾಗ ಕೇಳಿ ಬರ್ತಾ ಇತ್ತು. ಮೊಘಲ್ ಸಾಮ್ರಾಟನಾದ ಔರಂಗಜೇಬ ಶಿವಾಜಿ ಮಹಾರಾಜರ ಆರ್ಭಟವನ್ನು ನೋಡಿ ಶಿವಾಜಿಯನ್ನು ತನ್ನ ಬಲೆಗೆ ಬೀಳಿಸಿಕೊಳ್ಳಬೇಕು ಎಂದು ಒಂದು ತಂತ್ರವನ್ನು ಹೆಣೆದಿದ್ದ. ಇದಕ್ಕೆ ರಾಜ ಜಯಸಿಂಗ್ನನ್ನು ರಾಯಭಾರಿಯಾಗಿ ಶಿವಾಜಿಯ ಆಸ್ಥಾನಕ್ಕೆ ಕಳುಹಿಸ್ತಾನೆ. ಜಯಸಿಂಗ್ನ ಮಾತನ್ನು ಒಪ್ಪಿ ಶಿವಾಜಿ ದೆಹಲಿಗೆ ಬರ್ತಾರೆ. ಶಿವಾಜಿ ಮಹಾರಾಜ್ ಒಬ್ಬರೇ ಬರದೆ ತಮ್ಮ ಮಗನಾದ ಸಂಭಾಜಿ ಮಹಾರಾಜರನ್ನು ಕರೆದುಕೊಂಡು ಬಂದಿದ್ರು. ಆಗ ಸಂಭಾಜಿ ಇನ್ನೂ ಚಿಕ್ಕ ಬಾಲಕನಾಗಿದ್ದ. ಅಂದು ದೆಹಲಿ ಸುಲ್ತಾನರ ಅವಮಾನದಿಂದಾಗಿ ಶಿವಾಜಿ ಮಹಾರಾಜ್ ಸಿಡಿದು ನಿಂತಿದ್ರು. ಇದರಿಂದ ಅವರನ್ನು ಗೃಹಬಂಧನಕ್ಕೆ ಈಡು ಮಾಡಲಾಯಿತು. ನಂತರ ಶಿವಾಜಿಯ ಚಾಣಾಕ್ಷತನದಿಂದ ಶಿವಾಜಿ ಹಾಗೂ ಸಂಭಾಜಿ ಇಬ್ಬರು ಕೂಡ ಔರಂಗಜೇಬನ ಗೃಹಬಂಧನದಿಂದ ಪಾರಾಗಿದ್ರು. ಇದು ಅಂದಿನ ಕಾಲದ ಗ್ರೇಟ್ ಎಸ್ಕೇಪ್ ಎಂದೇ ಪ್ರಚಲಿತವಾಯಿತು. ಸ್ನೇಹಿತರೆ, ಶಿವಾಜಿ ಮಹಾರಾಜರ ನಂತರ ಬಂದಂತಹ ಶಿವಾಜಿಯ ಮಗ ಸಂಭಾಜಿ ಮಹಾರಾಜ್ ಮರಾಠ ಸಾಮ್ರಾಜ್ಯವನ್ನು ಹೇಗೆ ಮುನ್ನಡೆಸಿಕೊಂಡು ಹೋದ್ರು, ಸಂಭಾಜಿಯ ಸಾವು ಯಾಕೆ ಅಷ್ಟೊಂದು ಭೀಕರವಾಗಿ ನಡೆಯಿತು, ಹಾಗೆ ಸಂಭಾಜಿ ತನ್ನ ಕೊನೆಯ ಕ್ಷಣದಲ್ಲಿ ಅದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂದಿದ್ರೆ ಅಂದು ಮರಾಠ ಸಾಮ್ರಾಜ್ಯವೇ ಅವನತಿಯನ್ನು ಹೊಂದುತ್ತಿತ್ತು. ಹಾಗಾದರೆ ಆ ನಿರ್ಧಾರವಾದರೂ ಏನು? ಇವೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡ್ತಿದ್ದೀವಿ. ಸ್ನೇಹಿತರೆ, ಮೊಘಲ್ ಸಾಮ್ರಾಟರ ವಿರುದ್ಧ ಶಿವಾಜಿ ಮಹಾರಾಜರ ಯುದ್ಧ ಸದಾ ನಡೆಯುತ್ತಿತ್ತು. ಇವೆಲ್ಲದರ ನಡುವೆ ಚಿಕ್ಕ ಬಾಲಕನಾಗಿದ್ದ ಸಂಭಾಜಿ ಬೆಳೆದು ನಿಂತಿದ್ದ. ಆದರೆ ಆತನ ನಡವಳಿಕೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗ್ತಾ ಹೋಗಿದ್ವು. ಸಂಭಾಜಿ ತನ್ನ ತಂದೆಯ ಎದುರೇ ನಿಂತು ಸಾಮ್ರಾಜ್ಯದಲ್ಲಿ ಪಾಲನ್ನು ಕೇಳಿದ್ದ. ಇದರಿಂದಾಗಿ ಎಲ್ಲಿ ಸ್ವರಾಜ್ಯದ ಕನಸಿಗೆ ಅಡ್ಡಿಯಾಗಬಹುದೆಂದು ಶಿವಾಜಿ ಮಹಾರಾಜ್ ಸಂಭಾಜಿಯನ್ನು ಪನ್ನಾಳ್ ಕೋಟೆಯಲ್ಲಿ ಗೃಹಬಂಧನಕ್ಕೆ ಒಳಪಡಿಸ್ತಾನೆ. ಆದರೆ ಸಂಭಾಜಿ ಅಲ್ಲಿಂದ ತಪ್ಪಿಸಿಕೊಂಡು ಮೊಘಲರ ಆಶ್ರಯಕ್ಕೆ ತೆರಳಿ ಬಿಡ್ತಾನೆ. ಮೊಘಲರೊಂದಿಗೆ ಕೈಜೋಡಿಸಿದ ಸಂಭಾಜಿ ವ್ಯಸನಗಳಿಗೆ ದಾಸನಾಗ್ತಾನೆ. ಅಷ್ಟೇ ಅಲ್ಲದೆ ಮೊಘಲರ ಮಾಯಾಜಾಲದಿಂದಾಗಿ ಅವರೊಂದಿಗೆ ಸೇರಿಕೊಂಡು ತನ್ನ ತಂದೆಯ ವಿರುದ್ಧವೇ ತಂತ್ರವನ್ನು ಹೆಣಿತಾನೆ. ಸಂಭಾಜಿ ಮೊಘಲ್ ಸರ್ದಾರನಾದ ದಿಲೀರ್ ಖಾನ್ನ ಜೊತೆ ಸೇರಿ ಒಂದು ಉಪಾಯವನ್ನು ಮಾಡ್ತಾನೆ. ಅದರಂತೆಯೇ ದಿಲೀರ್ ಖಾನ್ ಸಂಭಾಜಿಯನ್ನು ಬಂಧಿಸಿದಂತೆ ನಾಟಕವನ್ನು ಮಾಡಿ ಅವನನ್ನು ದೆಹಲಿಯಲ್ಲಿ ಇಡ್ತಾನೆ. ಆನಂತರ ಕೆಲ ದಿನಗಳ ಮೇಲೆ ಸಂಭಾಜಿ ದೆಹಲಿಯಿಂದ ತಪ್ಪಿಸಿಕೊಂಡು ಬಂದಂತೆ ನಾಟಕವನ್ನು ಮಾಡಿ ಮತ್ತೆ ಶಿವಾಜಿಯ ಸಾಮ್ರಾಜ್ಯವನ್ನು ಸೇರ್ತಾನೆ. ಸಂಭಾಜಿ ತನ್ನ ತಂದೆ ಇವೆಲ್ಲವನ್ನು ಒಪ್ಪಿಕೊಂಡು ತನ್ನನ್ನು ಸಾಮ್ರಾಜ್ಯದಲ್ಲಿಯೇ ಇರಿಸಿಕೊಳ್ತಾನೆ ಎಂದು ಅಂದುಕೊಂಡಿದ್ದ. ಬೇರೆ ಯಾರು ರಾಜರುಗಳು ಶಿವಾಜಿಯ ಸ್ಥಾನದಲ್ಲಿದ್ದರೆ ಒಪ್ಪಿಕೊಳ್ತಿದ್ರು ಏನು? ಆದರೆ ಇಲ್ಲಿ ಇರುವುದು ಶಿವಾಜಿ ಮಹಾರಾಜ್. ಸ್ವಲ್ಪ ವರ್ಷಗಳ ಹಿಂದೆಯೇ ಶಿವಾಜಿ ಮಹಾರಾಜರ ಚಾಣಾಕ್ಷ ಹಾಗೂ ಬುದ್ಧಿಶಕ್ತಿ ಎಂಥದ್ದು ಎಂದು ಮೊಘಲರಿಗೆ ತಿಳಿದಿತ್ತು. ಇದೀಗ ಶಿವಾಜಿ ಮಹಾರಾಜ ಚಾಣಾಕ್ಷತೆಗೆ ಪರೀಕ್ಷೆ ಒಡ್ಡುವಂತೆ ಸಂಭಾಜಿ ಒಂದು ತಂತ್ರವನ್ನು ಹೆಣೆದುಕೊಂಡು ಬಂದಿದ್ದಾನೆ ಎಂದು ಶಿವಾಜಿಗೆ ತಿಳಿದು ಬಿಡುತ್ತದೆ. ಹಾಗಾಗಿ ಶಿವಾಜಿ ಮತ್ತೆ ಸಂಭಾಜಿಯನ್ನು ಪನ್ನಾಳದಲ್ಲಿ ಗೃಹಬಂಧನಕ್ಕೆ ಒಳಪಡಿಸ್ತಾನೆ. ಇದಾದ ಮೇಲೆ ಶಿವಾಜಿಯ ಮರಣದವರೆಗೂ ಸಂಭಾಜಿ ಗೃಹಬಂಧನದಲ್ಲೇ ಇರ್ತಾನೆ. ಇಲ್ಲಿಯವರೆಗೂ ಶಿವಾಜಿಯನ್ನು ದ್ವೇಷಿಸುತ್ತಿದ್ದ ಸಂಭಾಜಿ ಶಿವಾಜಿ ಮಹಾರಾಜರ ಮರಣದ ನಂತರ ಆತನ ಮನಸ್ಸು ಪರಿವರ್ತನೆ ಆಗುತ್ತದೆ. ತನ್ನ ತಂದೆ ಯಾಕಾಗಿ ಹೋರಾಟವನ್ನು ನಡೆಸುತ್ತಿದ್ದಾರೆ ಹಾಗೂ ಯಾರಿಗೋಸ್ಕರ ಹೋರಾಟವನ್ನು ನಡೆಸುತ್ತಿದ್ದಾರೆ ಎಂದು ಅರಿತುಕೊಳ್ತಾನೆ. ಅದರಿಂದ ಸಂಭಾಜಿ ತಾನು ತನ್ನ ತಂದೆಯ ಸ್ವರಾಜ್ಯದ ಕನಸನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ನಿರ್ಧರಿಸ್ತಾನೆ. ಮುಂದೆ ಪನ್ನಾಳ ಕೋಟೆಯ ಸರ್ದಾರನನ್ನು ಕೊಂದು 1680ರಲ್ಲಿ ಛತ್ರಪತಿ ಪಟ್ಟವನ್ನು ಏರ್ತಾನೆ. ಹಾಗೆಯೇ ರಾಯಗಢವನ್ನು ಮುತ್ತಿಗೆ ಹಾಕಿದಂತಹ ಸಂಭಾಜಿಯ ಸೈನ್ಯ ಅಲ್ಲಿದ್ದ ಶತ್ರುಗಳನ್ನು ಸದೆಬಡೆದು ಮತ್ತೆ ಆ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತೆ. ಶಿವಾಜಿಯ ಮರಣದ ನಂತರ ಕುಸಿದು ಹೋಗುತ್ತಿದ್ದ ಮರಾಠ ಸೈನ್ಯವನ್ನು ಮತ್ತೆ ಸಂಭಾಜಿ ಮಹಾರಾಜ್ ಬಲಪಡಿಸ್ತಾನೆ. ಈ ಸಂದರ್ಭದಲ್ಲಿ ಮೊಘಲ್ ಸರ್ದಾರ ಕರಕ್ ಖಾನ್ ಪಟ್ಟಣ ಹೆಚ್ಚಾಗುತ್ತಿತ್ತು. ಆತ ಹೆಚ್ಚಿನ ಜಜಿಯಾ ತೆರಿಗೆಗಳನ್ನು ಹಾಕಲಾರಂಭಿಸಿದ್ದ. ಅಷ್ಟೇ ಅಲ್ಲದೆ ಈತ ಹಿಂದೂಗಳ ದೇವಾಲಯಗಳನ್ನು ನಾಶಪಡಿಸ್ತಾನೆ ಹಾಗೂ ಹಿಂದೂಗಳ ಸಂಪತ್ತನ್ನು ದೋಚಲಾರಂಭಿಸ್ತಾನೆ. ಹಿಂದೂಗಳಿಂದ ಸಂಗ್ರಹಿಸಿದ ಎಲ್ಲ ಸಂಪತ್ತುಗಳನ್ನು ಆತ ಬುರಾನ್ಗಢ್ ಕೋಟೆಯಲ್ಲಿ ಇಡ್ತಾನೆ.
ಇದನ್ನು ತಿಳಿದಂತಹ ಸಂಭಾಜಿ ಮಹಾರಾಜ್ ಆ ಕೋಟೆಯ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿದ್ದ ಅಪಾರ ಸಂಪತ್ತನ್ನು ದೋಚ್ತಾನೆ. ಇದೇ ಸಮಯದಲ್ಲಿ ಮೊಘಲ್ ಸುಲ್ತಾನ ಔರಂಗಜೇಬನ ಮಗ ಮಹಮ್ಮದ್ ಅಕ್ಬರ್ ತಂದೆಯ ವಿರುದ್ಧವೇ ಬಂಡಾಯವೆಳುತ್ತಾನೆ. ಈ ವೇಳೆ ಅಕ್ಬರ್ನಿಗೆ ಸಂಭಾಜಿ ಮಹಾರಾಜ್ ರಕ್ಷಣೆಯನ್ನು ನೀಡ್ತಾನೆ. ಇದನ್ನು ತಿಳಿದಂತಹ ಔರಂಗಜೇಬನ ಕೆಂಗಣ್ಣು ಸಂಭಾಜಿ ಮಹಾರಾಜರ ಮೇಲೆ ಬೀಳುತ್ತದೆ. ಇನ್ನು ಪೋರ್ಚುಗೀಸರ ವಶದಲ್ಲಿದ್ದ ಗೋವಾ ಪ್ರದೇಶದಲ್ಲಿ ಹಿಂದೂಗಳ ಮತಾಂತರ ಅತ್ಯಂತ ಹೇರಳವಾಗಿ ನಡೆಯುತ್ತಿತ್ತು. ಹಿಂದೂಗಳನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಲಾಗುತ್ತಿತ್ತು. ಮತಾಂತರಕ್ಕೆ ಒಪ್ಪದವರನ್ನು ಕ್ರೂರವಾಗಿ ಸಾಯಿಸಲಾಗುತ್ತಿತ್ತು. ಇದನ್ನು ತಿಳಿದ ಸಂಭಾಜಿ ಪೋರ್ಚುಗೀಸರ ಮೇಲೆ ದಾಳಿಯನ್ನು ಮಾಡ್ತಾನೆ. ಮುಂದೆ ಮರಾಠ ಸಾಮ್ರಾಜ್ಯದಿಂದ ಕೈತಪ್ಪಿ ಹೋಗಿದ್ದ ಹಲವು ಕೋಟೆಗಳನ್ನು ಸಂಭಾಜಿ ವಶಪಡಿಸಿಕೊಳ್ತಾನೆ. 1684ರಲ್ಲಿ ಸಂಭಾಜಿ ಮಹಾರಾಜ್ ಬ್ರಿಟಿಷರ ಮೇಲೆ ದಾಳಿಯನ್ನು ಮಾಡಿ ಬ್ರಿಟಿಷ್ ಸೈನ್ಯವನ್ನು ಧೂಳಿಪಟ ಮಾಡಿದ್ದ. ಹೀಗೆ ಸಂಭಾಜಿ ಮಹಾರಾಜರ ಆರ್ಭಟ ದಕ್ಷಿಣ ಭಾರತದೆಲ್ಲೆಡೆ ಸದ್ದು ಮಾಡಿತ್ತು. ಇದರಿಂದಾಗಿ ದೆಹಲಿ ಸುಲ್ತಾನ ಔರಂಗಜೇಬ ಎಚ್ಚೆತ್ತುಕೊಳ್ತಾನೆ. ಹೇಗಾದರೂ ಮಾಡಿ ಈ ಸಂಭಾಜಿಯನ್ನು ಮಟ್ಟ ಹಾಕಬೇಕು ಎಂದು ಒಂದು ತಂತ್ರವನ್ನು ಮಾಡ್ತಾನೆ. ಅದರಂತೆಯೇ ಸಂಭಾಜಿ ತನ್ನ 25 ಸಹಚರರೊಂದಿಗೆ ಸಂಗಮೇಶ್ವರದಲ್ಲಿದ್ದಾಗ ಮೊಘಲರು ದಾಳಿ ಮಾಡ್ತಾರೆ. ಸಂಭಾಜಿ ಮಹಾರಾಜರೊಂದಿಗೆ ಕೇವಲ 25 ಜನ ಬಲ ಇದ್ದರಿಂದ ಸಂಭಾಜಿ ಮೊಘಲರ ಮುಷ್ಟಿಯಲ್ಲಿ ಸಿಕ್ಕಿಬಿಡುತ್ತಾನೆ. ಆನಂತರ ಸಂಭಾಜಿಯನ್ನು ಬಹದ್ದೂರ್ಗಢ್ ಕೋಟೆಗೆ ಕರೆತರಲಾಗುತ್ತದೆ. ಇಲ್ಲಿ ಔರಂಗಜೇಬ ಸಂಭಾಜಿಯ ಮುಂದೆ ಮತಾಂತರದ ವಿಷಯವನ್ನು ಮುಂದಿಡ್ತಾನೆ. ಔರಂಗಜೇಬನಿಗೆ ಸಂಭಾಜಿಯನ್ನು ಕೊಲ್ಲುವಂತಹ ಯೋಚನೆ ಇರಲಿಲ್ಲ. ಚತುರತೆಯಿಂದ ತನ್ನ ಕೆಲಸವನ್ನು ಸಾಧಿಸಿಕೊಳ್ಳಲು ಔರಂಗಜೇಬ ಸಂಭಾಜಿಯ ಬಳಿ ನಮ್ಮ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಹೇಳಿದ್ದ. ಅಷ್ಟೇ ಅಲ್ಲದೆ ತನ್ನ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡುವುದಾಗಿ ಹೇಳ್ತಾನೆ. ನೀನು ನಮ್ಮೊಂದಿಗೆ ಸೇರಿದರೆ ನಾವೆಲ್ಲ ಒಟ್ಟಿಗೆ ಸೇರಿ ಭಾರತದ ಅಧಿಪತ್ಯ ಸಾಧಿಸಬಹುದೆಂದು ಔರಂಗಜೇಬ ಸಂಭಾಜಿಯ ಮನವನ್ನು ಒಲಿಸ್ತಾನೆ. ಔರಂಗಜೇಬ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕಾರಣ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಶಿವಾಜಿ ಮಹಾರಾಜ್ ಅಂತೆಯೇ ಮರಾಠರಲ್ಲಿ ಸ್ಥೈರ್ಯವನ್ನು ತುಂಬಿದ್ರು. ಅದನ್ನೇ ಮುಂದೆ ಸಂಭಾಜಿ ಮುಂದುವರಿಸಿಕೊಂಡು ಬರ್ತಾರೆ. ದಿನೇ ದಿನೇ ಬಲಿಷ್ಠಗೊಳ್ಳುತ್ತಿದ್ದ ಮರಾಠ ಸಾಮ್ರಾಜ್ಯ ಎಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಧೂಳಿಪಟ ಮಾಡಬಹುದೆಂಬ ಚಿಂತೆ ಇತ್ತು. ಹೀಗಾಗಿ ಮರಾಠ ನಾಯಕನಾದ ಸಂಭಾಜಿಯನ್ನು ಕೊಲ್ಲದೆ ಆತನನ್ನು ಮತಾಂತರಗೊಳಿಸಿದರೆ ಉಳಿದೆಲ್ಲವರು ತಮ್ಮ ಧರ್ಮಕ್ಕೆ ಮತಾಂತರಗೊಳ್ಳುತ್ತಾರೆ. ಇದರಿಂದ ನಮಗೆ ಯಾರೂ ಕೂಡ ಪ್ರತಿಸ್ಪರ್ಧಿಗಳು ಇರುವುದಿಲ್ಲ ಎಂದು ಔರಂಗಜೇಬ ಯೋಚಿಸಿದ್ದ. ಆದರೆ ಸಂಭಾಜಿ ಮಹಾರಾಜ್ ಔರಂಗಜೇಬನ ಈ ಪ್ರಸ್ತಾಪವನ್ನು ತಿರಸ್ಕರಿಸ್ತಾನೆ. ಸ್ನೇಹಿತರೆ, ಅಂದೇನಾದರೂ ಸಂಭಾಜಿ ಮಹಾರಾಜ್ ಈ ಮತಾಂತರವನ್ನು ಒಪ್ಪಿದ್ರೆ ಅಂದು ಇಡೀ ಮರಾಠ ಸಾಮ್ರಾಜ್ಯವೇ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುತ್ತಿತ್ತು. ಆದರೆ ಸಂಭಾಜಿ ಇದನ್ನು ದೃಢವಾಗಿಯೇ ನಿರಾಕರಿಸುತ್ತಾರೆ. ಇದರಿಂದ ಸಂಭಾಜಿಗೆ ಅತ್ಯಂತ ಘನಘೋರ ಹಿಂಸೆಯನ್ನು ನೀಡಲಾಗುತ್ತೆ. ಸಂಭಾಜಿಯ 2 ಕಣ್ಣುಗಳನ್ನು ಕಿತ್ತು ಹಾಕಲಾಗುತ್ತದೆ. ಹಾಗೆಯೇ ಜೀವವಿರುವಾಗಲೇ ಆತನ ಚರ್ಮವನ್ನು ಸುಲಿಯಲಾಗುತ್ತದೆ. ವ್ಯಾಘ್ರನಖದಿಂದ ಆತನ ದೇಹವನ್ನು ಸೀಳಿ ಹಾಕಿದ್ರು. ಎಷ್ಟೇ ಹಿಂಸೆ ಕೊಟ್ಟರೂ ಸಂಭಾಜಿ ಮೊಘಲರ ಪ್ರಸ್ತಾಪವನ್ನು ಒಪ್ಪಿಕೊಳ್ಳುವುದಿಲ್ಲ. ಮರಾಠ ಸಾಮ್ರಾಜ್ಯ ಹಾಗೂ ತಂದೆಯ ಸ್ವರಾಜ್ನ ಕನಸಿಗೋಸ್ಕರ ಸಂಭಾಜಿ ತನ್ನ ಪ್ರಾಣವನ್ನೇ ನೀಡ್ತಾರೆ. ಅಂದೇನಾದರೂ ಸಂಭಾಜಿ ಮಹಾರಾಜ್ ಔರಂಗಜೇಬನ ಬೇಡಿಕೆಗೆ ಒಪ್ಪಿದ್ದರೆ ಇಂದು ಮರಾಠ ಸಾಮ್ರಾಜ್ಯವೇ ಇರ್ತಿರಲಿಲ್ಲ. ಸಂಭಾಜಿ ಮಹಾರಾಜರ ಮರಣದ ನಂತರ ಮರಾಠ ಸಾಮ್ರಾಜ್ಯ ದೊಡ್ಡ ಮಟ್ಟದ ವ್ಯಾಪ್ತಿಯನ್ನು ಪಡೆದುಕೊಳ್ಳುತ್ತಾ ಹೋಗುತ್ತೆ. ಇಡೀ ಭಾರತದಲ್ಲಿ 60% ಭಾಗದಷ್ಟು ಮರಾಠರು ತಮ್ಮ ಆಧಿಪತ್ಯವನ್ನು ಸಾಧಿಸ್ತಾರೆ. ಸ್ನೇಹಿತರೆ, ಇದಾಗಿತ್ತು ಮರಾಠ ಸಾಮ್ರಾಜ್ಯದ ಸಂಭಾಜಿ ಮಹಾರಾಜರ ಒಂದಿಷ್ಟು ಮಾಹಿತಿಗಳು ಅಂತ ಹೇಳ್ತಾ, ಇಂತಹದೇ ಆಸಕ್ತಿಕರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.